ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸೆ ಅಭಯದಾನ ಶೂರ ಸಮರ್ಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾ ಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮಂ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇಂದು 20ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ಗ್ರಹಗತಿಗಳು ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲ ವೀಕ್ಷಣೆ ಮಾಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಆಗಿರತಕ್ಕಂಥದ್ದು. ವಾರ ಸೋಮವಾರ. ಈ ದಿವಸ ನಕ್ಷತ್ರ ಹಸ್ತ ನಕ್ಷತ್ರ ಇದೆ. ಶಿವನಾಮ ಯೋಗ ತೈತಲಾಕರಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ಗ್ರಹಗತಿ ಯಾವ ರೀತಿಯಲ್ಲಿದೆ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿ, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಶುಕ್ರರು, ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದಾನೆ ಹಸ್ತ ನಕ್ಷತ್ರದಲ್ಲಿ. ತುಲಾ ಶೂನ್ಯವಾಗಿದೆ. ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯವಾಗಿರ್ತಕ್ಕಂಥದ್ದು. ಧನು ಶೂನ್ಯ, ಮಕರ ಶೂನ್ಯ, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿರತಕ್ಕಂಥದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಮೇಷಾದಿ 12 ರಾಶಿಗಳ ಫಲಾಫಲಗಳು. ಮೇಷರಾಶಿಯ ಫಲವನ್ನು ನೋಡುವಾಗ ಜನ್ಮರಾಶಿಯಾಧಿಪತಿ ಧನಸ್ಥಾನದಲ್ಲಿ ಲಾಭದಲ್ಲಿ ಕುಜ ಇದ್ದಾನೆ. ಜನ್ಮರಾಶಿಯಲ್ಲಿ ಧನಾಧಿಪತಿ ಇದ್ದರೂ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ಕುಜ. ಸ್ವಲ್ಪ ಹುಷಾರಾಗಿರಿ. ಇವತ್ತು ಅಪಘಾತ ಭಯ, ಏನಾದರೂ ತೊಂದರೆಯಾದೀತು, ನಿಮ್ಮ ವಾಹನಕ್ಕೆ ಯಾರಾದರೂ ಬೇರೆಯವರು ಕುಟ್ತಾರೆ ಅಥವಾ ನೀವೇ ಬೇರೆ ವಾಹನಕ್ಕೆ ಹೋಗಿ ಕುಟ್ಟುತ್ತೀರಿ, ಅದರಿಂದ ಗಲಾಟೆ, ಮನಸ್ತಾಪ, ದಂಡ ತೆರುವಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿಗೆ ಗೊಂದಲ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲೂ ಸಹಿತವಾಗಿ ನಾನಾ ರೀತಿಯಂತಹ ಸಮಸ್ಯೆಗಳು ಇವತ್ತಿನ ದಿವಸ. ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ, 7.5 ಇದ್ದದರಿಂದ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಪ್ರತ್ಯಂಗಿರಾದೇವಿ ಜಪ ಹೋಮಾದಿಗಳನ್ನು ಮಾಡಿಕೊಳ್ಳಿ, ಅಥವಾ ಪ್ರತ್ಯಂಗಿರಾದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗದ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಮಾಡುವಂತಹ ದೇವತೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ಸ್ವಲ್ಪ ಹುಷಾರಾಗಿರ್ಬೇಕು ಇವತ್ತು. ನೀವು ಕೆಟ್ಟ ವ್ಯಕ್ತಿಗಳಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡುವುದೇ ಅಭ್ಯಾಸ. ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆಯ ಥರದಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಅವರಿಗೆ ತೊಂದರೆ ಆಗುವಂಗೆ ಮಾಡುವಂತಹ ಅಭ್ಯಾಸ, ತನ್ನೊಳಗೆ ತಾನೇ ನೆಗೆಯಾಡ್ತಾ ಇರುವಂತಹ ಅಭ್ಯಾಸ ಇವೆಲ್ಲ ಇದ್ದೇ ಇರ್ತದೆ. ದೋಷ ನಿವಾರಣೆಗೆ ಪರಿಹಾರವನ್ನು ಮಾಡಿಕೊಳ್ಬೇಕು. ನಿಮಗೇನೂ ತೊಂದರೆ ಆಗಬಾರದು, ಆರೋಗ್ಯದಲ್ಲಿ ನೆಮ್ಮದಿಯಾಗಿರಬೇಕು, ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಉನ್ನತ ಸ್ಥಾನ ಪ್ರಾಪ್ತಿ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರು ಶಾಂತಿಯನ್ನು ಮಾಡಿಕೊಳ್ಳಿ, ಅಥವಾ ರಾಯರ ಸೇವೆಯನ್ನು ಮಾಡಿ. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆಯಾಗ್ತದೆ. ಮಾನಸಿಕ ಒತ್ತಡ ನಿವಾರಣೆ ಆಗುವಂತಹ ಸಂದರ್ಭ ಇದೆ. ಸುಬ್ರಹ್ಮಣ್ಯನ ಅನುಗ್ರಹ ಮತ್ತು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರು ಬಿಳಿ ಬಣ್ಣದ ವಸ್ತ್ರ, 6 ನಿಮ್ಮ ಸಂಖ್ಯೆ, ಅನ್ನಪೂರ್ಣೇಶ್ವರಿ ದೇವಿ, ಪೂರ್ವ ದಿಕ್ಕು ಇವೆಲ್ಲ ನಿಮಗೆ ಯಶಸ್ಸನ್ನು ಕೊಡತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಸ್ವಕ್ಷೇತ್ರದಲ್ಲಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿದ್ರೂ ಆಲೋಚನೆ ಮಾಡಿ. ಒಂದು ಮನೆ ತಗೊಳ್ಬೇಕಪ್ಪ, ಸರಿಯಾದ ಕಾಗದ ಪತ್ರವನ್ನು ವಿಮರ್ಶೆ ಮಾಡೋದು, ವಕೀಲರಲ್ಲಿ ಕೇಳಿಕೊಂಡು ನೀವು ಮನೆಯನ್ನು ಮಾಡುವುದರಿಂದ ಅನುಕೂಲ. ಅಥವಾ ಆಸ್ಪತ್ರೆಗೆ ಹೋಗಬೇಕು, ಆ ಆಸ್ಪತ್ರೆ ಹೇಗೆ, ಆಸ್ಪತ್ರೆಯಲ್ಲಿ ವೈದ್ಯರು ಯಾವ ರೀತಿಯಲ್ಲಿರ್ತಾರೆ, ಮಾಡಿದಂತಹ ಆಪರೇಷನ್ ಇತ್ಯಾದಿಗಳು ಸರಿಯಾಗಿ ಆಗ್ತಿದೆಯೋ ಚೆನ್ನಾಗಿ ಆಗ್ತಿದೆಯೋ ಹೇಳುವಂತಹ ವಿಮರ್ಶೆಯನ್ನು ಮಾಡಿಕೊಂಡು ಹೋದಾಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಮಿಥುನ ರಾಶಿಯವರಿಗೆ ದೋಷ ಅಂತಹ ದೊಡ್ಡ ದೋಷ ಯಾವುದೂ ಇಲ್ಲ. ಆದರೆ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮ ಇರುವುದು ಒಂದೇ ಸಣ್ಣ ದೋಷ. ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ. ಜೊತೆಯಲ್ಲಿ ಕರ್ಮಣ್ಯೇವ ಅಧಿಕಾರಸ್ಥೆ ಅಂದರೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಕಾಳಜಿ ಇಟ್ಟುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನೆಮ್ಮದಿಯನ್ನು ಕೊಡುವಂತಹದ್ದಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸ್ಕೊಳ್ಳಿ. ನಿಮಗೆ ಕಪ್ಪು
ನಿಮಗೆ ವಿಶೇಷವಾಗಿ ಹಸಿರು ಬಣ್ಣ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬಣ್ಣ. ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ನಿಮಗೆ ಆಗಿ ಬರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ಗುರು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸ ಕಾರ್ಯಗಳು ಸುಗಮ. ಕೃಷಿ ವಲಯದಲ್ಲಿ ಸಾಕಷ್ಟು ಜಾಗೃತಿ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೃಷಿ ಕ್ಷೇತ್ರವನ್ನೇ ಅವಲಂಬಿಸಿರ್ತಕ್ಕಂಥವರಿಗೆ ಸ್ವಲ್ಪ ಮಳೆಯ ತೊಂದರೆ ಆಯಿತು, ಇನ್ನೇನು ತೊಂದರೆ ಆಗಲಿಕ್ಕಿಲ್ಲ. ಒಳ್ಳೆಯದಾಗುವಂತಹ ಯೋಗ ಲಕ್ಷಣಗಳು ಗುರು ಇದ್ದದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂತಹ ಉದ್ದೇಶ ಇಟ್ಟುಕೊಂಡು ಇದ್ದ ಕೆಲಸವನ್ನು ಬಿಟ್ಟು ಕೃಷಿಗೆ ಹೋಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಳುವಂತಹ ಉತ್ಸುಕತೆ ಇದೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಇದ್ದದರಿಂದ ಅಕ್ಕ ತಂಗಿಯರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅವರ ಜವಾಬ್ದಾರಿಯೂ ನಿಮಗೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾ ಶಾಂತಿ ಮಾಡಿಕೊಳ್ಳಿ. ದೀಪ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗದ ಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ. ಕರ್ಕಾಟಕ ರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸ್ಕೊಳ್ಳಿ. ನೀವು ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಅಭಿವೃದ್ಧಿ ಆಗ್ತದೆ. 2 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣ, ದಕ್ಷಿಣ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಕರ್ಮಾಧಿಪತಿಯಂತಹ ಶುಕ್ರ ಇದ್ದಾನೆ. ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ. ಆ ಕುಜನ ದೃಷ್ಟಿ ಶುಕ್ರನ ಮೇಲಿದೆ, ಕೇತುವಿನ ಮೇಲಿದೆ. ಅಂದಾಗ ಸ್ವಲ್ಪ ಮಟ್ಟಿಗೆ ಆತಂಕ ಇರತಕ್ಕಂಥದ್ದು ನಿಮ್ಮ ಸಹೋದರರಿಂದ, ಪಾನಮತ್ತರಿಂದ ಅಥವಾ ಕುತ್ಸಿತ ಮನೋಭಾವ ಇರುವವರಿಂದ ನಿಮ್ಮ ಮೇಲೆ ಸ್ವಲ್ಪ ತೊಂದರೆ ಇರತಕ್ಕಂತಹ ಸನ್ನಿವೇಶಗಳು. ಇದು ಕೇವಲ ಮಾತಿನಿಂದ ಮಾತ್ರ ಅಲ್ಲ, ಮಂತ್ರಮಾಟಾದಿಗಳ ಭಯವೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ. ಈ ಸಂದರ್ಭದಲ್ಲಿ ಜಾಗೃತೆ ವಹಿಸಿ, ಜೊತೆಯಲ್ಲಿ ಆಂಜನೇಯನ ಅನುಗ್ರಹವನ್ನು ಪಡೆಯುವುದರಿಂದ ಸಿಂಹರಾಶಿಯವರಿಗೆ ಅನುಕೂಲವಾದೀತು. ಅಷ್ಟಮ ಶನಿಯ ಕಾಟ ಇದ್ದದರಿಂದ ಪರಿಹಾರವನ್ನು ಮಾಡಿಕೊಳ್ಳಿ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ದಕ್ಷಿಣ ದಿಕ್ಕು, ಮೃತ್ಯುಂಜಯ ದೇವರು, ಇದೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಹೋಗಿ ಬನ್ನಿ, ಮಾಡಿಕೊಳ್ಳಿ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಸ್ವಲ್ಪ ಆತಂಕ ಮೂಡುವ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ಆಗಿದೆ, ಮಾತುಕತೆ ಆಗಿದೆ, ಅಡ್ವಾನ್ಸ್ ಕೊಟ್ಟಾಗಿದೆ, ಆದರೆ ಈಗ ಬೇಡ ಅಂತ ಬಿಡ್ಬೋದು. ಯಾಕೆ ಶನಿಯ ದೃಷ್ಟಿ ಇದ್ದದರಿಂದ. ಸಪ್ತಮಾಧಿಪತಿಯಂತಹ ಗುರು ಏಕಾದಶ ಭಾವದಲ್ಲಿದ್ದರಿಂದ ಹೊಂದಾಣಿಕೆ ಮಾಡಿಕೊಳ್ಳೋದು ಒಳ್ಳೆಯದು. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ಹೊಂದಾಣಿಕೆಯಿಂದ, ರಾಜಿಯಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಕರ್ಮಾಧಿಪತಿಯಂತಹ ಬುಧನು ಕರ್ಮಸ್ಥಾನದಲ್ಲೇ ಇದ್ದದರಿಂದ ಒಳ್ಳೆಯ ಉದ್ಯೋಗ, ಒಳ್ಳೆಯ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯ ಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿ ಇದ್ದದರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ದೋಷ ನಿವಾರಣೆಗಾಗಿ ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಪಂಜರ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ನೀವು 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆ, ಇವೆಲ್ಲ ನಿಮಗೆ ಹಿತಕರವಾಗಿರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲಘಟ್ಟದಲ್ಲಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭ ಭಾವದಲ್ಲಿದ್ದಾನೆ ಅಂದರೆ ಒಳ್ಳೆಯ ಲಾಭದ ಕಾಲ. ಆದರೆ ಶತ್ರುವಿನ ಜೊತೆಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ ಅಂದರೆ ಶತ್ರುಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ. ನಿಮಗೆ ಲಾಭ ಆಗಿದೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ. ಶುಕ್ರ ಕೇತುವಿನ ಯುತಿ ಇದ್ದದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಅಥವಾ ನಾಭಿಯ ಕೆಳಭಾಗದಲ್ಲಿ ಏನಾದರೂ ಅಲರ್ಜಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ರಾಹು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದರಿಂದ ಸುಬ್ರಹ್ಮಣ್ಯನ ಕೃಪಾಕಟಾಕ್ಷದಿಂದ ನಿಮಗೆ ಅನುಕೂಲತೆಗಳು ಉಂಟಾಗ್ತದೆ. ನಾಗದೇವರ ತೊಂದರೆ ಇದೆ, ಪರಿಹಾರ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಬಿಳಿ ಬಣ್ಣದ ಬಟ್ಟೆಗಳು ಅನುಕೂಲ, ಬಿಳಿ ಬಣ್ಣದ ಬಟ್ಟೆಗಳು ಅನುಕೂಲ. 6ರ ಸಂಖ್ಯೆ ನಿಮಗೆ ಪ್ರಯೋಜನವನ್ನು ಕೊಡ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಕುಜ ಎತ್ತು ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ, ಒಳ್ಳೆಯದು. ಭಾಗ್ಯದಲ್ಲಿದ್ದಂತಹ ಗುರುವಿನ ದೃಷ್ಟಿಯಿಂದ ಭಾಗ್ಯಾಭಿವೃದ್ಧಿ, ಒಳ್ಳೆಯ ದಾರಿ ಜೀವನಕ್ಕಾಗಿ, ಒಳ್ಳೆಯ ಪಾಠ ಜೀವನಕ್ಕಾಗಿ, ಒಳ್ಳೆಯ ಯಶಸ್ಸು ಕೀರ್ತಿ ಜೀವನಕ್ಕಾಗಿ, ಇದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು.
ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಂಶವೂ ಕಂಡುಬರ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾಲಮೃತ್ಯುಂಜಯನ ಉಪಾಸನೆ ಅಥವಾ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಮೃತ್ಯುಂಜಯ ಜಪಾದಿಗಳನ್ನು ಮಾಡಿಸೋದು. ಇವುಗಳಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯ ದೇವರು ಎಲ್ಲರೂ ಅನುಕೂಲವನ್ನು ಮಾಡಿಕೊಡ್ತಾರೆ, ಶುಭವಾಗುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಈಗ ಧನುರಾಶಿಯವರಿಗೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇದ್ದದರಿಂದ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯದು. ಅಷ್ಟಮ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಇದ್ದದರಿಂದ ಸ್ವಲ್ಪ ಮಟ್ಟಿಗೆ ರಾಜಕೀಯ ವ್ಯಕ್ತಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ ಅಥವಾ ಪಿತೃಕೋಪ ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ ಕರ್ಮಭಾವದಲ್ಲಿ ಚಂದ್ರ ಇದ್ದದರಿಂದ ಕೃಷಿ ವಲಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಅಭಿವೃದ್ಧಿ ಕಾಣುವಂತಹ ಲಕ್ಷಣ, ಒಳ್ಳೆಯ ವ್ಯಾಪಾರ, ಒಳ್ಳೆಯ ವ್ಯವಹಾರ, ಇದರಿಂದ ನೀವು ಅನುಕೂಲತೆಯನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ ಸಪ್ತಮದಲ್ಲಿ ಬುಧ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಮುಂದಿನ ಯಶಸ್ಸು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಉದ್ಯೋಗ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಧನುರಾಶಿಯವರು? ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡೆಯುವುದು, ಗುರುವಿಗೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿಸೋದು, ಗುರುವಿಗೆ ಪಾದಪೂಜೆಯನ್ನು ಮಾಡಿಕೊಳ್ಳೋದು, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನರಸಿಂಹದೇವರ ಉಪಾಸನೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಜೊತೆಯಲ್ಲಿ ಪೀತಾಂಬರ ವಸ್ತ್ರ, ಕೇಸರಿ ಮತ್ತು ಹಳದಿ ಬಣ್ಣದ ವಸ್ತ್ರಗಳು, ಪೀತಾಂಬರ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು ಈಗ ಮಕರ ರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಗುರು ಇದ್ದು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಗಜಕೇಸರಿ ಯೋಗದ ಫಲ ಇದೆ, ಅಭಿವೃದ್ಧಿ ಇದೆ, ಯಶಸ್ಸಿದೆ, ಕೀರ್ತಿ ಸಂಪಾದನೆ ಇದೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಇದೆ. ಜೊತೆಯಲ್ಲಿ ಹೊಸತಾಗಿ ತೆಗೆದುಕೊಂಡಂತಹ ಭೂಮಿಯಲ್ಲಿ ರಾಹುವಿನ ಸಂಚಾರ ಇದೆ. ಪರಿಹಾರಕ್ಕೆ ನಾಗದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ, ಆಗ ನಿಮಗಿರತಕ್ಕಂತಹ ಎಲ್ಲ ದೋಷಗಳು ನಿವೃತ್ತಿಯಾಗಿ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕರ ರಾಶಿಯವರಿಗೆ ವ್ಯಾಪಾರಗಳು ಕೈ ಹಿಡಿಯುವಂತಹ ಕಾಲ, ಮಕರ ರಾಶಿಯವರಿಗೆ ದೂರ ಪ್ರಯಾಣವನ್ನು ಮಾಡುವಂತಹ ಕಾಲ, ಮಕರ ರಾಶಿಯವರು ಯಾತ್ರಾರ್ಥಿಯಾಗಿ ಹೋಗುವಂತಹ ಕಾಲ. ಒಟ್ಟಾರೆ ಮಕರ ರಾಶಿಯವರಿಗೆ ಒಳ್ಳೆಯ ಬಲ, ಒಳ್ಳೆಯ ಫಲ ಎಲ್ಲವೂ ಇರತಕ್ಕಂಥದ್ದು. ಮಕರ ರಾಶಿಯವರು 8 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಕಪ್ಪು ಬಿಳಿ ಬಣ್ಣ ಇತ್ಯಾದಿಗಳೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಇದ್ದದರಿಂದ ನಾಗ ಸಂಬಂಧವಾದಂತಹ ದೋಷ, ಸಾಧ್ಯವಾದರೆ ಆಶ್ಲೇಷಾಬಲಿ ಅಥವಾ ಸರ್ಪ ಸಂಸ್ಕಾರವನ್ನು ಮಾಡಿಕೊಳ್ಳಿ, ಆಗ ನಿಮಗೆ ಇರತಕ್ಕಂಥ ನಾಗದೋಷ ನಿವಾರಣೆ ಆಗುವಂತಹ ಲಕ್ಷಣಗಳು. ವ್ಯಾಪಾರದಲ್ಲಿ ವೃದ್ಧಿ ಇದೆ, ವ್ಯವಹಾರದಲ್ಲಿ ವೃದ್ಧಿ ಇದೆ, ಉದ್ಯೋಗದಲ್ಲಿ ಮಾತ್ರ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಕಡಲೆಕಾಳು ದಾನ, ಹೆಸರು ಕಾಳನ್ನು ದಾನ ಮಾಡಿಕೊಳ್ಳಿ, ಕಷ್ಟ ನಿವಾರಣೆ ಆಗ್ತದೆ. ಅದರಿಂದ ನಿಮಗೆ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು ಕಷ್ಟ ನಿವಾರಣೆ ಆಗ್ತದೆ, ಅದಕ್ಕೋಸ್ಕರವಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಜಪ, ಶನಿ ಶಾಂತಿ ಇತ್ಯಾದಿಗಳು. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 7, 4, ಕಪ್ಪು ಬಿಳಿ ಹಸಿರು ಬಣ್ಣಗಳು, ಉತ್ತರ ದಿಕ್ಕು, ಮೃತ್ಯುಂಜಯನ ಆರಾಧನೆ ಇವೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನು ಇದ್ದದ್ದರಿಂದ ಕೆಲಸಗಾರರ ಅಡಚಣೆ, ಕೆಲಸಗಾರರಿಗೆ ಹೇಳಿದ ಕೆಲಸವನ್ನು ಮಾಡೋದಿಲ್ಲ, ಅವರದ್ದೇ ಆದ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಏನು ಹೇಳದೆ ಹೋದರೆ ಕೆಲಸ ಆಗ್ತದೆ, ಏನಾದರೂ ಹೇಳ್ತು ಅಂದರೆ ಕೆಲಸ ನಿಂತು ಹೋಗ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಿ. ಮೀನರಾಶಿಯವರು 7.5 ಇದ್ದದರಿಂದ, ನಿಮ್ಮ ಜನ್ಮ ರಾಶಿಯಲ್ಲೇ ಇದ್ದದರಿಂದ ಹಲವು ಸಮಸ್ಯೆಗಳನ್ನು ಹುಟ್ಟು ಹಾಕ್ತಾನೆ, ದುಃಖವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಮೀನರಾಶಿಯವರು. ಪರಿಹಾರಕ್ಕಾಗಿ ನೀವು ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ, ಜೊತೆಯಲ್ಲೇ ಕುಜನ ಪ್ರಭಾವವೂ ಇದ್ದದರಿಂದ ವಿಶೇಷವಾಗಿ ಕುಜ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ತೊಗರೆಕಾಳು ದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು 3ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಆಗಿಬರ್ತದೆ, ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ದಕ್ಷಿಣಾಮೂರ್ತಿಯ ದರ್ಶನದಿಂದ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. 12 ರಾಶಿಯವರು ಇವತ್ತಿನ ದಿವಸ ಷಷ್ಠಿ ತಿಥಿ ಇದ್ದದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಸೇವೆಯನ್ನು ಮಾಡಿಕೊಳ್ಳುವುದರಿಂದ, ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರಿಗೆ ಶುಭವಾಗುತ್ತೆ.
ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ಗಳು ಕೆಳಭಾಗದಲ್ಲಿ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಂಡು ಲೈಕ್ ಕೊಡಿ. ಶುಭವಾಗಲಿ. ಶುಭವಸ್ತು.